Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಕೊಂಡಾಡುತ್ತಿದೆ. ಆತ್ಮೀಯರೇ, 1964ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಕೊನೆಯ ಇಚ್ಛಾಪತ್ರ ಅಂದರೆ ಲಾಸ್ಟ್ ವಿನ್ನಲ್ಲಿ ದೊಡ್ಡ ಸಂಚಲನವನ್ನ ಉಂಟು ಮಾಡಿತು. ತಮ್ಮ ಆಸ್ತಿಯನ್ನ ತಮ್ಮ ಪುತ್ರಿ ಇಂದಿರಾ ಗಾಂಧಿ, ತಮ್ಮ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್, ಕಾಂಗ್ರೆಸ್ ಪಕ್ಷ ಹಾಗೂ ರಾಷ್ಟ್ರಕ್ಕೆ ಹಂಚಿ ಕೊಟ್ಟ ನಂತರ ತಮ್ಮ ಮರಣದ ನಂತರ ತಮ್ಮ ದೇಹವನ್ನ ದಹನ ಮಾಡಬೇಕೆಂದು ಅವರು ಸೂಚಿಸಿದ್ದರು. ಅವರ ಚಿತಾಭಸ್ಮದ 1/3 ಭಾಗವನ್ನ ಗಂಗಾ ನದಿಯಲ್ಲಿ ವಿಸರ್ಜಿಸಬೇಕೆಂದು ಅವರು ಬರೆದಿದ್ದರು. ಅದು ಯಾವುದೇ ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಅಲ್ಲ, ಬಾಲ್ಯದಿಂದಲೂ ಗಂಗೆಯೊಂದಿಗೆ ಅವರೊಂದಿಗೆ ಇದ್ದ ಆಪ್ತ ಸಂಬಂಧದ ಕಾರಣವಾಗಿತ್ತು. ಉಳಿದ 3ರಲ್ಲಿ 2 ಭಾಗದ ಚಿತಾಭಸ್ಮವನ್ನ ವಿಮಾನದ ಮೂಲಕ ಭಾರತದ ಉದ್ದಗಲಕ್ಕೂ ಗುಡ್ಡಗಳು, ಪರ್ವತಗಳು, ಹೊಲಗಳು, ನದಿಗಳು ಮತ್ತು ಹರಿವುಗಳ ಮೇಲೆ ಚದುರಿಸಬೇಕೆಂದು ಅವರು ಬಯಸಿದರು. ಹೀಗೆ ಮಾಡಿದರೆ ಅವರು ತಮ್ಮ ಜನರೊಂದಿಗೆ ಬದುಕುತ್ತಲೇ ಇರಬಹುದು ಎಂದು ನೆಹರು ಭಾವಿಸಿದರು. ಭಾರತೀಯರು ಪ್ರತಿದಿನ ಸೇವಿಸುವ ಆಹಾರ ಮತ್ತು ಪಾನೀಯಗಳಲ್ಲಿ ಅವರ ಹೊಲಗಳಿಂದ ಬರುತ್ತವೆ ಮತ್ತು ಅವರ ಮರಣ ಶರೀರದ ಅವಶೇಷಗಳಿಂದ ಸಮೃದ್ಧಿಯಾಗುತ್ತವೆ. ತಾವು ಯಾವುದೋ ರಹಸ್ಯಮಯ ರೀತಿಯಲ್ಲಿ ಅವರೊಂದಿಗೆ ಜೀವಿಸುತ್ತಿರುತ್ತೇನೆ ಎಂದು ಅವರು ಆಶಿಸಿದ್ದರು. ತಮ್ಮ ದೇಶದ ಮೇಲಿನ ಅವರ ಪ್ರೀತಿಯು ಎಷ್ಟು ಮಹತ್ತರವಾಗಿತ್ತು. ಇದು ನಿಜವಾಗಿಯೂ ಒಳ್ಳೆಯ ಆಲೋಚನೆಯಾಗಿತ್ತು. ಆದ್ಮೇಲೆ ಆದರೆ ಪ್ರಭು ಯೇಸು ಕ್ರಿಸ್ತರು ಇನ್ನೂ ಹೆಚ್ಚಿನ ಮಹಿಮೆಯುಳ್ಳ ಒಂದು ಇಚ್ಛಾಪತ್ರವನ್ನು ಅಥವಾ ಲಾಸ್ಟ್ ವಿಲ್ನನ್ನು ಪವಿತ್ರ ಪರಮ ಪ್ರಸಾದ ಎಂಬ ಸಂಸ್ಕಾರದ ಮೂಲಕ ರೂಪಿಸಿದರು. ಅಲ್ಲಿ ಅವರು ರೊಟ್ಟಿ ಮತ್ತು ದ್ರಾಕ್ಷಾರಸದ ರೂಪದಲ್ಲಿ ಇರುವರು. ಈ ಪವಿತ್ರ ಸಂಸ್ಕಾರದ ಮೂಲಕ ಯೇಸು ಕೇವಲ ಬಲಿಪೀಠದ ಮೇಲೆ ಇರುವುದಷ್ಟೇ ಅಲ್ಲ, ನಮ್ಮೊಳಗೆ ವಾಸಿಸಿ ಲೋಕಾಂತ್ಯದವರೆಗೆ ಪವಿತ್ರ ಪರಮ ಪ್ರಸಾದದ ಮೂಲಕ ಪ್ರತಿದಿನ ನಮ್ಮನ್ನು ಪೋಷಿಸುತ್ತಾರೆ. ನೆಹರು ಅವರ ಇಚ್ಛಾಪತ್ರದ ಪರಿಣಾಮ ಕೆಲವು ವರ್ಷಗಳವರೆಗೆ ಮಾತ್ರ ಇದ್ದರೆ, ಯೇಸುವಿನ ಈ ವರವು ಯುಗ ಯುಗಾಂತರಗಳವರೆಗೆ ಇರುತ್ತದೆ. ಆ ಸ್ಮರಣೆಯಲ್ಲೇ ನಾವೆಲ್ಲರೂ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುತ್ತೇವೆ. ಆದ್ಮೇಲೆ ಇಂದಿನ ಮೊದಲನೇ ವಚನವನ್ನ ಧರ್ಮೋಪದೇಶ ಕಾಂಡದಿಂದ ಆರಿಸಲಾಗಿದೆ. ಮೋಶೆಯು ಇಸ್ರಾಯೇಲರ ಜನರಿಗೆ ದೇವರು ಮಾಡಿದ ಮಹತ್ ಕಾರ್ಯಗಳನ್ನ ಅವರಿಗೆ ನೆನಪಿಸುತ್ತಿದ್ದಾರೆ. ಇದು ಇಸ್ರಾಯೇಲರ ಜನರು ನಿಷ್ಠಾವಂತರಾಗಿರಲು ಮತ್ತು ದೇವರನ್ನು ಪ್ರೀತಿಸಲು ನೀಡಿದ ಸ್ಮರಣೆಯಾಗಿದೆ. ಇಂದಿನ ವಾಚನವನ್ನು ಓದುವಾಗ ಇಸ್ರಾಯೇಲರು ಅರಣ್ಯದಲ್ಲಿ ಸಂಚರಿಸಿದ 40 ವರ್ಷಗಳ ಅಂತ್ಯದ ಭಾಗದಲ್ಲಿ ಮೋಶೆಯವರು ಇದ್ದರು ಎಂಬುದು ತಿಳಿದು ಬರುತ್ತದೆ. ಆ ಸಮಯದಲ್ಲಿ ದೇವರು ಅವರಿಗೆ ಮನ್ನವನ್ನ ಒದಗಿಸಿದರು. ಬೈಬಲ್ನಲ್ಲೇ ಅದನ್ನು ಕೊತ್ತಂಬರಿ ಬೀಜದಂತಿತ್ತು, ಅದರ ಬಣ್ಣ ಬಿಳಿಯಾಗಿತ್ತು ಮತ್ತು ಅದರ ರುಚಿ ಜೇನು ಬೆರೆಸಿದ ರೊಟ್ಟಿಗಳಂತಿತ್ತು ಎಂದು ವಿವರಿಸುತ್ತದೆ. ಇದು ಇಸ್ರಾಯೇಲರ ಜನರ ಮುಖ್ಯ ಆಹಾರವಾಗಿತ್ತು. ದೇವರು ಅವರಿಗೆ ಪ್ರತಿದಿನ ಬೇಕಾದಷ್ಟು ಅಥವಾ ಬೇಕಾದಕ್ಕಿಂತಲೂ ಹೆಚ್ಚಾಗಿ ಒದಗಿಸುತ್ತಿದ್ದರು. ಅಲ್ಲಿ ಯಾವುದೇ ಕೊರತೆ ಇರಲಿಲ್ಲ, ವ್ಯರ್ಥವೂ ಆಗಲಿಲ್ಲ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ಜನರು ಮನ್ನವನ್ನ ತಿಂದರು, ಅವರು ಕೊನೆಗೆ ಮರಣ ಹೊಂದಿದರು. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಸ್ವತಃ ಹೇಳ್ತಾರೆ, ನನ್ನ ಮಾಂಸವನ್ನ ತಿನ್ನುವವನು, ನನ್ನ ರಕ್ತವನ್ನ ಕುಡಿಯುವವನು ಶಾಶ್ವತವಾಗಿ ಜೀವಿಸುವನು. ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದಿಂದ ನಾವು ಪೋಷಣೆಯನ್ನು ಮತ್ತು ನಿತ್ಯ ಜೀವವನ್ನ ಪಡೆಯುತ್ತೇವೆ. ಅಳಿಯದ ಆಹಾರ ಅಥವಾ ಅಳಿಯದ ಭೋಜನ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವಾಗಿದೆ. ಆದ್ಮೇಲೆ ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಕೊರಂತದ ಜನರು ಊಟಕ್ಕಾಗಿ ಒಂದಾಗಿ ಸೇರಿಕೊಳ್ತಿದ್ರು. ಅವರು ಕೇವಲ ರೊಟ್ಟಿಯನ್ನು ಹಂಚಿಕೊಳ್ಳುವುದಷ್ಟೇ ಅಲ್ಲ, ಕ್ರಿಸ್ತನ ದೇಹದ ಸದಸ್ಯರಾಗಿ ಪರಸ್ಪರ ಏಕತೆಯಲ್ಲಿ ಕೂಡಿದ್ರು. ವಿಶೇಷವಾಗಿ ಭೋಜನದ ಅಂತ್ಯದಲ್ಲಿ ಅವರು ಆಶೀರ್ವಾದದ ಪ್ರಾರ್ಥನೆಗಳನ್ನ ಹೇಳ್ತಾ ಇದ್ರು. ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಹಂಚಿಕೊಳ್ಳುವ ಮೂಲಕ ಅವರು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಸಂಪೂರ್ಣ ಪಾಲುಗಾರರಾಗುತ್ತಿದ್ದರು.
ಅವರು ಕ್ರಿಸ್ತನೊಂದಿಗೆ ಐಕ್ಯತೆಯಲ್ಲಿ ಇದ್ದರು. ಆದಿಧರ್ಮಸಭೆಯಲ್ಲಿ ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತವು ಜನರನ್ನು ಒಗ್ಗೂಡಿಸುವಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನ ವಹಿಸಿತು. ಆದ್ಮೇಲೆ ಪ್ರಪಂಚದ 7 ಅದ್ಭುತಗಳ ಬಗ್ಗೆ ನಾವು ಕೇಳಿದ್ದೇವೆ. ಅದರಲ್ಲಿ ತಾಜ್ ಮಹಲ್ ಸಹ ಒಂದಾಗಿದೆ. ಈ ಸ್ಥಳಗಳನ್ನ ಪ್ರಪಂಚದ ಅದ್ಭುತ ಎಂದು ಕರೆಯಲು ಕಾರಣ ಏನೆಂದರೆ, ಆ ಸ್ಥಳದ ಶ್ರೇಷ್ಠತೆ ಹಾಗೂ ಅನನ್ಯತೆ ಇಂದು ನಾವು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ಪರಮ ಪ್ರಸಾದದ 7 ಅದ್ಭುತಗಳನ್ನ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ಅಪರಿಮಿತ ಪ್ರೀತಿ. ಪ್ರಭು ಕ್ರಿಸ್ತರೇ ನುಡಿದಂತೆ ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 15 ವಚನ 13, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರಿ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಪ್ರಭು ಯೇಸು ಆ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ್ದು ಪ್ರೀತಿಯ ಚಿಹ್ನೆಯಾಗಿ. ಅವರ ಪ್ರೀತಿಯ ಸ್ಮರಣೆಯನ್ನು ಮಾಡುವುದಕ್ಕೆ ಪ್ರತಿದಿನ ನಾವು ಅವರ ರೊಟ್ಟಿ ಮತ್ತು ದ್ರಾಕ್ಷಾರಸದ ರೂಪದಲ್ಲಿ ನಾವು ಸ್ವೀಕರಿಸುತ್ತೇವೆ. ಎರಡನೆಯದಾಗಿ ಆದ್ಮೇಲೆ ಪರಮ ಪ್ರಸಾದವು ಬೆಲೆ ಬಾಳುವ ನಿಧಿಯಾಗಿದೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನ 51 ಹೇಳುವಂತೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹೌದು ಆತ್ಮೇಲೆ ನಮ್ಮ ಎಲ್ಲ ಆಸ್ತಿ ಪಾಸ್ತಿಯನ್ನು ಹೋಲಿಕೆ ಮಾಡಿದರೂ ಪರಮ ಪ್ರಸಾದಕ್ಕೆ ಸಮಾನದದ್ದು ಯಾವುದೂ ಇಲ್ಲ, ಏಕೆಂದರೆ ಅದು ಜೀವನ ನೀಡುವಂತಹ ರೊಟ್ಟಿಯಾಗಿದೆ. ಮೂರನೆಯದಾಗಿ ಅಳಿಯದ ಅನುಬಂಧವಾಗಿದೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನ 56 ಹೇಳುವಂತೆ, ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಪ್ರತಿದಿನ ಬಲಿ ಪೂಜೆಯಲ್ಲಿ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಕುಡಿಯುವುದರ ಮೂಲಕ ಕ್ರಿಸ್ತನಲ್ಲಿ ನಾವೆಲ್ಲರೂ ಐಕ್ಯಗೊಳ್ಳುತ್ತೇವೆ. ನಾಲ್ಕನೆಯದಾಗಿ ಆತ್ಮೇಲೆ ಪರಮ ಪ್ರಸಾದವು ಸವಿಯಾದ ಭೋಜನವಾಗಿದೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನ 55 ಹೇಳುವಂತೆ, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ದೈಹಿಕ ಆಹಾರದಂತೆ ಸುವಾಸನೆ ರುಚಿ ಇಲ್ಲದೆ ಇರಬಹುದು, ಆದರೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಸಾಧನವಾಗಿದೆ. ಐದನೆಯ ಅದ್ಭುತ ಅತ್ಯುತ್ತಮ ಉಡುಗೊರೆ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 22 ವಚನ 19ರಿಂದ 20 ಹೇಳುವಂತೆ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ಈ ಪಾತ್ರೆಯು ನಿಮಗಾಗಿ ಸುರಿಸಲಾಗುವ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಪರಮ ಪ್ರಸಾದವು ಅತ್ಯುತ್ತಮ ಉಡುಗೊರೆಯಾಗಿದೆ. ಉಡುಗೊರೆ ನೀಡುವುದು ಆ ವ್ಯಕ್ತಿ ನೆನಪಿಗಾಗಿ. ಪ್ರಭು ಯೇಸು ಅವರ ಸ್ಮರಣೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿದ್ದಾರೆ. ಆರನೇ ಅದ್ಭುತ ಮರುಕಳಿಸುವ ಪವಾಡವಾಗಿದೆ. ಕಡೆಯ ಭೋಜನದ ಸಮಯದಲ್ಲಿ ಪ್ರಭು ಯೇಸು ರೊಟ್ಟಿಯನ್ನ ತೆಗೆದುಕೊಂಡು ಇದು ನನ್ನ ಶರೀರ ಎಂದರು. ದ್ರಾಕ್ಷಾರಸವನ್ನ ತೆಗೆದುಕೊಂಡು ಇದು ನನ್ನ ರಕ್ತವಂತ ಹೇಳಿದರು. ಅದೇ ರೀತಿ ಪ್ರತಿ ಬಲಿ ಪೂಜೆಯಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸವು ಕ್ರಿಸ್ತನ ಶರೀರ ಮತ್ತು ರಕ್ತವಾಗಿ ಮಾರ್ಪಾಡಾಗುತ್ತದೆ. ಇದು ಮರುಕಳಿಸುವ ಪವಾಡವಾಗಿದೆ. ಕೊನೆಯದಾಗಿ ಆದ್ಮೇಲೆ ಲಾಭದಾಯಕ ಹೂಡಿಕೆಯಾಗಿದೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6 ವಚನ 54 ಹೇಳುವಂತೆ, ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ, ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ಇಹಲೋಕದಲ್ಲಿ ಭುಜಿಸಿದ ಕಾರಣ ಪರಲೋಕದಲ್ಲಿ ಅದರ ಲಾಭ ಪಡೆಯುತ್ತೇವೆ. ಪರಮ ಪ್ರಸಾದವು ಕ್ರಿಸ್ತರಿಗೆ ನಿತ್ಯ ಜೀವವನ್ನ ನೀಡುತ್ತದೆ. ಹಾಗಾದರೆ ಆದ್ಮೇಲೆ ಯಾವ ರೀತಿ ಪ್ರಭುವಿನ ಪವಿತ್ರ ಶರೀರ ಮತ್ತು ರಕ್ತವನ್ನ ಯೋಗ್ಯ ರೀತಿಯಲ್ಲಿ ಸ್ವೀಕರಿಸಬಹುದು? ಮೊಟ್ಟ ಮೊದಲನೆಯದಾಗಿ, ನಮ್ಮ ಮನೆಗೆ ಯಾರಾದರೂ ಅತಿಥಿ ಬರ್ತಾರೆ ಅಂದರೆ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಡುತ್ತೇವೆ. ಅದೇ ರೀತಿ ಪ್ರಭು ಯೇಸು ನಮ್ಮ ದೇಹ ಎಂಬ ಮನೆಗೆ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಬರುವಾಗ ಕೇವಲ ಅವರ ನೋಟದ ಸಿದ್ಧತೆ ಸಾಲದು, ಆಂತರಿಕ ಸಿದ್ಧತೆ ಬೇಕಾಗಿದೆ. ಆಂತರಿಕ ಸಿದ್ಧತೆ ಎಂದರೆ ಎಲ್ಲಾ ರೀತಿಯ ಪಾಪಗಳಿಂದ ದೂರವಾಗಿರುವುದು. ಧರ್ಮಸಭೆಯ ಕಾನೂನಿನ ಸಂಖ್ಯೆ 919 ಹೇಳುವಂತೆ, ಪರಮ ಪ್ರಸಾದ ಸ್ವೀಕಾರದ ಮುಂಚೆ ಸುಮಾರು 1 ಗಂಟೆಗಳ ಕಾಲ ಊಟ ನೀರು ಕುಡಿಯದೆ ಉಪವಾಸ ಮಾಡಬೇಕಾಗಿದೆ. ಎರಡನೆಯದಾಗಿ ಆದ್ಮೇಲೆ ಘೋರ ಪಾಪವನ್ನ ಮಾಡಿ
ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನ ಸ್ವೀಕರಿಸಿದರೆ ಸಂತ ತೋಮಾರ್ ಅವರು ಹೇಳ್ತಾರೆ, ನಾನು ನರಕಕ್ಕೆ ಟಿಕೆಟ್ ತೆಗೆದುಕೊಂಡಂತೆ ಎಂದು ಹೇಳ್ತಾರೆ. ಆ ಕಾರಣದಿಂದ ಪಾಪರಹಿತವಾಗಿ ಕ್ರಿಸ್ತನನ್ನ ಸ್ವೀಕರಿಸೋಣ. ಕೊನೆಯದಾಗಿ ಆತ್ಮೀಯರೇ, ಪರಮ ಪ್ರಸಾದವನ್ನ ಸ್ವೀಕರಿಸುವಾಗ ಗುರುಗಳು ಕ್ರಿಸ್ತರ ಶರೀರ ಎಂದು ಹೇಳಿಯೇ ನೀಡುತ್ತಾರೆ. ಅದಕ್ಕೆ ಉತ್ತರವಾಗಿ ಆಮೆನ್ ಎಂದು ಹೇಳಿ ಸ್ವೀಕರಿಸೋಣ. ಪ್ರಸ್ತುತ ಜಗತ್ತಿನಲ್ಲಿ ಕೆಲವರು ಕೇವಲ ತಲೆ ಆಡಿಸ್ತಾರೆ, ಬಾಯಿಂದ ಮಾತೇ ಹೊರಬರುವುದಿಲ್ಲ. ಆಮೆನ್ ಎಂದರೆ ಹಾಗೆಯೇ ಆಗಲಿ ಎಂದರ್ಥ. ಹಾಗೂ ಕೈಯಲ್ಲಿ ಕ್ರಿಸ್ತನನ್ನು ಸ್ವೀಕರಿಸುವಾಗ ಸಣ್ಣ ಪುಟ್ಟ ಚೂರುಗಳು ಇರುತ್ತವೆ. ಪ್ರತಿಯೊಂದು ಚೂರಿನಲ್ಲೂ ಕ್ರಿಸ್ತನ ಪ್ರಸನ್ನತೆ ಇರುತ್ತದೆ. ಆ ಚೂರುಗಳನ್ನು ಕೆಳಗೆ ಬೀಳಿಸದಂತೆ ಭಕ್ತಿಯಿಂದ ಸ್ವೀಕರಿಸೋಣ. ಮತ್ತೊಮ್ಮೆ ಕೊನೆಯದಾಗಿ ಆತ್ಮೀಯರೇ, ನಾವು ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವುದರಿಂದ 3 ವರಗಳನ್ನು ಪಡೆಯುತ್ತೇವೆ. ಮೊದಲನೆಯದಾಗಿ ಕ್ರಿಸ್ತನಿಗೆ ಹತ್ತಿರವಾಗ್ತೇವೆ. ಎರಡನೆಯದಾಗಿ ನಮ್ಮ ಸಣ್ಣ ಪಾಪಗಳು ಅಳಿಯುತ್ತದೆ. ಮೂರನೆಯದಾಗಿ ದೇವರು ಘೋರ ಪಾಪ ಮಾಡದಂತೆ ಇರಲು ಆಶೀರ್ವದಿಸುತ್ತಾರೆ. ಆ ಕಾರಣದಿಂದಲೇ ನಾವೆಲ್ಲರೂ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನ ಯೋಗ್ಯ ರೀತಿಯಲ್ಲಿ ಸ್ವೀಕರಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.